ತುಮಕೂರು ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಗುಡ್ ನ್ಯೂಸ್. ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಅನ್ನೋ ಚಿಂತೆ ಬೇಡ, ನಾವಿದ್ದೇವೆ. ನಿಮ್ಮ ಪೋಷಕರ ಜವಾಬ್ದಾರಿ ಹೊರತೈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್. ಎಸ್ ವೀಕ್ಷಕರೇ, ಆರೋಗ್ಯ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಅತ್ಯಂತ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಎಂತಾರೆ. ಇಂತಹ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಜನರು ಸಾಕಷ್ಟು ಆಸ್ಪತ್ರೆ, ಆಯುರ್ವೇದಿಕ್ ಅಂತ ಮೊರೆ ಹೋಗ್ತಾರೆ. ಆದರೆ ಮನೆಯಲ್ಲಿರುವ ವೃದ್ಧರನ್ನ, ಸ್ಟ್ರೋಕ್ ಹೊಡೆದಿರುವವರನ್ನ, ಚಲನೆ ಇಲ್ಲದೆ ಬೆಡ್ ಮೇಲೆ ಮಲಗಿರುವವರನ್ನ ಕೇರ್ ಮಾಡೋದು ಯಾರು ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಇಂಥ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಈ ಕಾರಣಕ್ಕೆ ವಯಸ್ಸಾದ, ಕಾಯಿಲೆ ಬಿದ್ದಿರುವ ತಮ್ಮ ಪೋಷಕರನ್ನ ನೋಡಿಕೊಳ್ಳಲು ಕಷ್ಟವಾಗಿರುತ್ತೆ. ಇಂತಹ ಎಷ್ಟೋ ದಂಪತಿಗಳು ತಮ್ಮ ವಯಸ್ಸಾದ ಪೋಷಕರನ್ನ ಕೇರ್ ಸೆಂಟರ್ಗಳಿಗೆ ಸೇರಿಸ್ತಾ ಇದ್ರು. ಆದ್ರೆ ಕೆಲ ಕೇರ್ ಸೆಂಟರ್ಗಳ ಕಿರುಕುಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ದಂಪತಿಗಳು ಕಂಗಾಲಾಗಿದ್ರು. ಇಂತಹ ದೊಡ್ಡ ಅನಾಹುತವನ್ನ ತಪ್ಪಿಸುವ ನಿಟ್ಟಿನಲ್ಲಿಯೇ ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಇದೀಗ ತುಮಕೂರಿನಲ್ಲಿ ಪ್ರಾರಂಭ ಆಗಿದೆ. ಜನ ಸ್ನೇಹಿಯಾಗಿ ಮಾನವೀಯತೆಯ ಆಶಯದಿಂದ ಪೇಷಂಟ್ಗಳನ್ನ ನೋಡಿಕೊಳ್ಳಲು ಸಜ್ಜುಗೊಂಡಿದ್ದು ಸೇವೆಯನ್ನ ಆರಂಭಿಸಿದೆ. ಏನಿದು ಹೆಲ್ತ್ ಕೇರ್ ಫೌಂಡೇಶನ್? ನಿಜವಾಗ್ಲೂ ಇಲ್ಲಿ ನಮ್ಮ ಪೋಷಕರನ್ನ ಜಾಯಿನ್ ಮಾಡಬಹುದಾ? ಮಾಡಿದ್ರೆ ಚಿಕಿತ್ಸೆ ಹೇಗೆ ಸಿಗುತ್ತೆ ಅನ್ನೋ ಚಿಂತೆಯನ್ನ ಈಗಲೇ ಬಿಟ್ಬಿಡಿ. ಈ ಸುದ್ದಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಕಳೆದ 2009ರಿಂದಲೂ ಸರ್ಕಾರದಿಂದ ಮಾನ್ಯತೆ ಪಡೆದು ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದೀಗ ತುಮಕೂರು ಜನರ ಆರೋಗ್ಯ ಕಾಳಜಿಯಿಂದ ಕಾರ್ಯನಿರ್ವಹಿಸಲು ಈಗಾಗಲೇ ಸಜ್ಜುಗೊಂಡಿದ್ದು ಕೆಲಸವನ್ನ ಪ್ರಾರಂಭಿಸ್ತಾ ಇದೆ. ಈ ಜೀವನದ ಜಂಜಾಟದಲ್ಲಿ ತಮ್ಮ ಪೋಷಕರನ್ನ ನೋಡಿಕೊಳ್ಳಲು ಇಂದಿಗೂ ಅನೇಕ ದಂಪತಿಗಳು ಕಷ್ಟಪಡ್ತಿದ್ದಾರೆ. ಇಂತಹ ದಂಪತಿಗಳ ಹಿತದೃಷ್ಟಿಯಿಂದ ಹಾಗೂ ಆರೋಗ್ಯ ಸೇವೆಯನ್ನ ಸಲ್ಲಿಸುವ ದೃಢ ಸಂಕಲ್ಪದಿಂದ ಪ್ರಾರಂಭವಾಗಿದೆ ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್. ಎಸ್, ತುಮಕೂರಿನಲ್ಲಿ ಇದೀಗ ಸೇವೆಯನ್ನ ಆರಂಭಿಸಿದೆ. ಅದಾಗ್ಲೇ ಜನ ಮನ್ನಣೆಗೆ ಪಾತ್ರವಾಗಿದ್ದು ಉತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದೆ. ಇನ್ನು ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ನಲ್ಲಿ ನುರಿತ ಹಾಗೂ ಹಿರಿಯ ಸ್ಟಾಫ್ಗಳು ಇರೋದ್ರಿಂದ ಆರೋಗ್ಯದ ಕಾಳಜಿಯ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನ ವಹಿಸುತ್ತಾರೆ. ಇಲ್ಲಿಗೆ ಬರುವ ಪ್ರತಿಯೊಬ್ಬರ ಆರೋಗ್ಯವನ್ನ ಫ್ಯಾಮಿಲಿ ಮಾದರಿಯಲ್ಲಿ ಟ್ರೀಟ್ಮೆಂಟ್ ನೀಡ್ತಾರೆ. ಯಾರೊಬ್ಬರಿಗೂ ಕೂಡ ಇದು ಆಸ್ಪತ್ರೆ ಅನ್ನೋ ಭಾವನೆ ಬಾರದ ಚಿಕಿತ್ಸೆಯನ್ನ ನೀಡಿ ಹಾರೈಕೆ ಮಾಡಲಾಗುತ್ತೆ. ಇನ್ನು ಇಲ್ಲಿ ಪರ್ಸನಲೈಸ್ಡ್ ಕೇರ್, ಎಂಗೇಜಿಂಗ್ ಆಕ್ಟಿವಿಟೀಸ್, ಕಂಫರ್ಟಬಲ್ ಲಿವಿಂಗ್ ಸ್ಪೇಸ್, ಪ್ರೊಫೆಷನಲ್ ಸ್ಟಾಫ್ಸ್, ಕ್ವಾಲಿಟಿ ಫುಡ್, ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಎಕ್ಸ್ಪೀರಿಯನ್ಸ್ ಕ್ಲೀನ್ ಕೇರ್ ಕೂಡ ದೊರೀತಾ ಇದೆ. ಇನ್ನು ಈ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ನ ಎಂಡಿಯಾದ ಮಂಚನಾಯಕ್ ಮಾತನಾಡಿ, ಸಾರ್ವಜನಿಕರ ಆರೋಗ್ಯ ದೃಷ್ಟಿಯಿಂದ ಈ ಸೇವೆಯನ್ನ ಪ್ರಾರಂಭಿಸಿದ್ದು, ಅದರಲ್ಲೂ ಹಿರಿಯರಿಗೆ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದ್ದಾವೆ. ನಮ್ಮಲ್ಲಿ ಬೆಡ್ ರಿಟರ್ನ್ ಪೇಷಂಟ್ಸ್, ಸ್ಟ್ರೋಕ್ ಪರ್ಸನ್ಸ್, ಆಕ್ಟಿವ್ ಕೇಸಸ್ ಹಾಗೆ ಫಿಸಿಯೋಥೆರಪಿಯನ್ನ ಸಹ ಮಾಡಲಾಗ್ತಾ ಇದೆ. ದಂಪತಿಗಳಲ್ಲಿರುವ ಪೋಷಕರ ಜವಾಬ್ದಾರಿಯನ್ನ ನಾವು ಹೊತ್ತು ಅವರನ್ನ ಹಾರೈಕೆ ಮಾಡ್ತೇವೆ. ಸೂಕ್ತ ಸಮಯಕ್ಕೆ ಚಿಕಿತ್ಸೆಯನ್ನ ನೀಡಿ ಅವರ ಆರೋಗ್ಯವನ್ನ ಸುಧಾರಿಸುತ್ತೇವೆ ಎಂದಿದ್ದಾರೆ. ಸರ್, ಮಂಜನಾಯ್ಕ್ ಅಂತ ನಾನು ಪ್ರಾಪರ್ ತುಮಕೂರೇ. ಇಲ್ಲಿ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಅಂತ ಓಪನ್ ಮಾಡಿದೀವಿ. ನಮ್ದು ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ ಸರ್. ಇದು ಸೆಕೆಂಡ್ ಬ್ರಾಂಚ್ ತುಮಕೂರಲ್ಲಿ ಓಪನ್ ಮಾಡಿರೋದು. ಇಲ್ಲಿ ಮಹಾಲಕ್ಷ್ಮಿ ನಗರ 10th ಕ್ರಾಸ್ ಆಪೋಸಿಟ್ ಚಿನ್ಮಯ ಹಾಸ್ಪಿಟಲ್ ರೋಡ್ ಇದೆ. ಬಟ್ವಾಡಿ ನಿಯರ್ ಆಗುತ್ತೆ ಬಂದ್ರೆ. ಆಟೋ ಇದೆ, ಬಸ್ ಫೆಸಿಲಿಟಿ ಇದೆ, ಪ್ರತಿಯೊಂದು ಇದೆ ಸರ್. ನಮ್ದು ಈ ಉದ್ದೇಶ ಮಾಡೋದಂದ್ರೆ ಫ್ಯೂಚರ್ ಈ ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ ಇದೊಂದು ಹೊಸ ಪ್ರಯತ್ನ ಅಂತ ಶುರು ಮಾಡಿದ್ವಿ ನಾವು. ಇದರಲ್ಲಿ ತುಮಕೂರಲ್ಲಿ ಫ್ಯೂಚರ್ ಹೆಲ್ತ್ ಕೇರ್ ಸೆಂಟರ್ ಅಂತ. ಮುಂಚೆ ಎಲ್ಲ ನಾವೇನ್ ಮಾಡ್ತಿದ್ವಿ, ಮನೆಯಲ್ಲೇ ಪೇಷಂಟ್ ನೋಡಕ್ಕೆ ಹೋಗ್ತಾ ಇದ್ವಿ. ನಮ್ಮ ಸ್ಟಾಫ್ಗಳನ್ನ ಕಳಿಸ್ತಾ ಇದ್ವಿ. ಅವ್ರ ಮನೇಲೆ 24/12 ಅವರ್ಸ್ ಕೇರ್ ಮಾಡ್ಕೊಂಡಿರ್ತಾ ಇದ್ರು ಪೇಷಂಟ್ಗಳನ್ನ. ಬೆಡ್ ರಿಡನ್ ಪೇಷಂಟು, ಸ್ಟ್ರೋಕ್ ಪೇಷಂಟು, ಪ್ಯಾರಲೈಸಿಸ್ ಪೇಷಂಟು, ಫ್ರಾಕ್ಚರ್ ಕೇಸಸ್, ಈ ಒಂದು ಸುಮಾರು ಓಲ್ಡ್ ಏಜ್ ಪೀಪಲ್ಗಳಿಗೆ ಇವತ್ತು ನೋಡ್ಕೊಳಕ್ಕೆ ಯಾರು ಇರಲ್ಲ. ಎಲ್ಲರೂ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಅಂಥದ್ರಲ್ಲಿ ಆ ಒಂದು ಸೇವೆನ ನಾವು ಒದಗಿಸ್ಬೇಕು ಅಂತ ಪ್ರಪ್ರಥಮವಾಗಿ ಅಂಥ ಕೇಸಸ್ ಎಲ್ಲ ನಮ್ಮ ಹತ್ರನೇ ಕರ್ಕೊಂಬಂದು ನಾವೇನೇ ಸೇವೆ ಒದಗಿಸ್ತಾ ಇದ್ವಿ ಅವ್ರಿಗೆ. ಮುಂಚೆ ನಾವು ಹೋಮ್ ನರ್ಸ್ನ, ಕೇರ್ ಟೇಕರ್ನ, ಸ್ಟಾಫ್ ನರ್ಸ್ನ ಅವ್ರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ವಿ. ಈಗ ಏನು ಮಾಡಿದ್ವಿ ಅಂದರೆ ನಾವೇ ಒಂದು ಹೊಸ ಪ್ರಯತ್ನ ಮಾಡಿ ಒಂದು ರಿಹ್ಯಾಬ್ ಸೆಂಟರ್ ಅಂತ ಮಾಡಿದ್ದೀವಿ ಇಲ್ಲೇ.
ರಿಹ್ಯಾಬ್ ಸೆಂಟರ್ ನಮ್ದು ಏನೇನು ಸೌಲಭ್ಯ ಇದೆ ಅಂದರೆ ಫ್ರಾಕ್ಚರ್ ಕೇಸಸ್ ಲಾಂಗ್ ಟೈಮ್ ಅವ್ರಿಗೆ ಪೋಸ್ಟ್ ಆಪರೇಟಿವ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಇರುತ್ತಲ್ಲ ಸರ್, ಅಂಥವರೆಲ್ಲ ನಮ್ಮ ಹತ್ರ ಅಡ್ಮಿಟ್ ಆಗಿದ್ದಾರೆ. ಈಗ ಸ್ಟ್ರೋಕ್ ಆಗಿರ್ತಾರೆ, ಮನೇಲಿ ಯಾರು ನೋಡ್ಕೊಳೋರಿಲ್ಲ, ಅವ್ರಿಗೆ ಪ್ಯಾಡ್ ಚೇಂಜ್ ಮಾಡಬೇಕು, ಬೆಡ್ ಹಿಡನ್ ಆಗಿರ್ತಾರೆ, ಈಗ ಮಕ್ಕಳು ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಹಂಗಾಗಿ ಅವ್ರು ಮನೇಲಿ ಕೇರ್ ಮಾಡೋಕ್ಕಿರಲ್ಲ, ಅಂಥ ಕೇಸಸ್ ಎಲ್ಲ ನಮ್ಮ ಹತ್ರ ಬರ್ತವೆ. ಮತ್ತೆ ಎಲ್ಡರ್ಲಿ ಪೇಷಂಟ್ಸು, ಏಜ್ ಆಗಿರೋ ಓಲ್ಡ್ ಏಜ್ ಪೇಷಂಟ್ಸ್ಗಳು ಏನಿರ್ತವೆ ಅಂಥವ್ರನ್ನ ಮನೇಲಿ ಯಾರು ಕೇರ್ ಮಾಡೋಕ್ಕಿರಲ್ಲ, ಅವ್ರೇನೋ ಒಂದು ಬೆಡ್ ಹಿಡನ್ ಆಗಿರ್ತಾರೆ, ಅವ್ರಿಗೆ ಪ್ಯಾಡ್ ಚೇಂಜ್ ಮಾಡಬೇಕು, ಪ್ರತಿಯೊಂದು ಮಾಡಬೇಕು. ಈಗಿನ ಕಾಲದಲ್ಲಿ ಇದು ಸೌಲಭ್ಯ ಸಿಗ್ತಿರೋದು ಬಹಳ ಒಂದು ಅನುಕೂಲ ಅಂತಾನೆ ಹೇಳ್ತೀನಿ ನಾನು. ಟ್ರೆಕ್ಯೋಸ್ಟಮಿ ಕೇರ್ ಇದೆ, ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಇದೆ, ಮತ್ತೆ ನಾವು ಲ್ಯಾಬ್ ಸ್ಪೆಷಲಿಸ್ಟ್ ಕೂಡ ಇದೆ. ನಾವು ಲ್ಯಾಬ್ ಮನೆಗೆ ಕಳಿಸಿ ಅವ್ರನ್ನ ಬ್ಲಡ್ ಡ್ರಾ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಮತ್ತೆ ಸೀನಿಯರ್ ಕೇರು, ಬೆಡ್ ಹಿಡನ್ ಕೇರು, ಮೇಜರ್ ಡಿಸೀಸು, ಮತ್ತೆ ಡೆಮೆನ್ಷಿಯಾ ಕೇರ್ ಇದೆ ನಮ್ಮ ಹತ್ರ. ಪೋಸ್ಟ್ ರಿಹ್ಯಾಬ್ ಸೆಂಟರ್ ಇದೆ, ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋರಿಗೆಲ್ಲ ಸುಮಾರು ದಿನದಿಂದ ಅವ್ರಿಗೆ ಫಿಸಿಯೋಥೆರಪಿ ಅವೆಲ್ಲ ನೀಡಿರುತ್ತೆ. ಅವಂಥ ಕೇಸ್ ಎಲ್ಲ ನಮ್ಮ ಹತ್ರ ಅಡ್ಮಿಟ್ ಮಾಡ್ಕೊಂಡು ಅವ್ರಿಗೆಲ್ಲ ಒಂದು ನಡೆಸಿದಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ರಿಹಾಬಿಲಿಟೇಷನ್ ಸೆಂಟರ್ ಅಂದ್ರೆ ಮೈನ್ಲಿ ನಮ್ದು ಹಾಸ್ಪಿಟ್ಲಿಗೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಏನಿದೆ ಸರ್, ಹಾಸ್ಪಿಟಲ್ ಅವ್ರಿಗೆ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಳಕ್ಕೆ ಇದಿರಲ್ಲ, ಮನೆ ಕರ್ಕೊಂಡು ಹೋಗಿ ಅಂತಾರೆ, ಕೆಲವ್ರು ಮನೇಲಿ ನೋಡ್ಕೊಳಕ್ ಆಗಲ್ಲ ಅವ್ರಿಗೆ, ಅಂತಾರೆಲ್ಲ ನಮ್ಮ ಹತ್ರ ಬಂದು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತಗೋತಾರೆ. ನಮ್ದು ಬೆಂಗಳೂರು ಬ್ರಾಂಚ್ ಸಕ್ಸಸ್ಫುಲಿ ರನ್ ಆಗ್ತಾ ಇದೆ. ಸೊ ತುಮಕೂರಲ್ಲಿ ನಮ್ದು ತುಮಕೂರು ಏನು ಪ್ರಾಪರು, ಹಂಗಾಗಿ ನಂದು MSc ನರ್ಸಿಂಗ್ ಮಾಡ್ಕೊಂಡು ನಾನು ಇದೊಂದು ಸೇವೆ ಮಾಡಬೇಕು ಅಂತ ಹೇಳಿ ಸುಮಾರು 2009ರಿಂದನೂ ಈ ಸೇವೆ ಮಾಡ್ತಾ ಇದ್ದೀನಿ ಸರ್. ಇನ್ನು PRO ಪುಟ್ಟರಾಜು ಮಾತನಾಡಿ, ತುಮಕೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗಿದೆ. ಮೊದಲನೆಯದಾಗಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಯಿತು. ಇದೀಗ 2ನೇ ಬ್ರಾಂಚ್ ಇಲ್ಲಿ ಪ್ರಾರಂಭ ಆಗಿದೆ. ಇಲ್ಲಿ ಡೇ ಕೇರ್ ಸೆಂಟರ್, ಓಲ್ಡ್ ಕೇರ್ ಸೆಂಟರ್ ಇದ್ದು ನಿಮ್ಮ ಪೋಷಕರ ಆರೋಗ್ಯವನ್ನ ಕಾಪಾಡುವ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಸದಾ ಸಿದ್ಧವಿದೆ. ಎಲ್ರಿಗೂ ದಸರಾ ದೀಪಾವಳಿ ಹಬ್ಬದ ಶುಭಾಶಯಗಳು. ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ PRO ಆಗಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಕ್ಕಂಥ TN ಪುಟ್ಟರಾಜು ಆದ ನಾನು ಇಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಬಾರಿಗೆ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಪ್ರಾರಂಭವಾಗಿದೆ. ಮೊದಲನೇ ಬ್ರಾಂಚು ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು, 2ನೇ ಬ್ರಾಂಚು ತುಮಕೂರಲ್ಲಾಗಿ ಕೆಲವೇ ದಿನಗಳಿಂದಲೂ ಇದು ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿ ಪಥದತ್ತ ಸಾಗುತ್ತಿದೆ. ಇಲ್ಲಿ ಓಲ್ಡ್ ಏಜ್ ಪೇಷೆಂಟು, ಡೇ ಕೇರ್ ಸೆಂಟರ್ ಮತ್ತು ವಯಸ್ಸಾದ ತಂದೆ ತಾಯಿಗಳು ನೋಡ್ಕೊಂಡಾಗ ಇರ್ತಕ್ಕಂಥ ಪೇರೆಂಟ್ಸ್ಗಳು ಇಲ್ಲಿ ನಾವು ನೋಡ್ಕೊತಾ ಇದ್ದೀವಿ. ಸ್ಟ್ರೋಕ್ ಆಗಿರ್ತಕ್ಕಂಥವ್ರು ಮತ್ತು ಫ್ರ್ಯಾಕ್ಚರ್ ಆಗಿರ್ತಕ್ಕಂಥವ್ರು ಎಲ್ಲ ರೀತಿ ವಯಸ್ಸಾದಂಥವ್ರಿಗೆ ಇಲ್ಲಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ತುಮಕೂರು ಜನತೆಗೆ ಪ್ರಥಮ ಬಾರಿಗೆ ಪ್ರಾರಂಭವಾಗಿದೆ. ಈ ಅವಕಾಶವನ್ನು ಬಳಸ್ಕೋಬೇಕಂತ ತುಮಕೂರು ಜನತೆಗೆ ಮನವಿ. ನೋಡಿದ್ರಲ್ಲ ವೀಕ್ಷಕರೇ, ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ, ಅವರು ವಯೋವೃದ್ಧರಿಗೆ ಯಾವೆಲ್ಲ ಸೇವೆ ಒದಗಿಸ್ತಾರೆ ಅಂತ. ಇನ್ಯಾಕ್ ತಡ, ಬೇಗ ಹೋಗಿ ನಿಮ್ಮ ಪೋಷಕರನ್ನ ಜಾಯಿನ್ ಮಾಡಿಸಿ, ಅವರ ಆರೋಗ್ಯವನ್ನ ಕಾಪಾಡಿ. ಇದು ಫ್ಯಾಮಿಲಿ ಮನೆಯಂತೆ ಅವರನ್ನ ಕೇರ್ ಮಾಡಿ ಹಾರೈಕೆ ಮಾಡುತ್ತೆ. ಸಂಪರ್ಕಿಸಬೇಕಾದ ವಿಳಾಸ ಫ್ಯೂಚರ್ ಹೆಲ್ತ್ ಕೇರ್ ಫೌಂಡೇಶನ್, 10ನೇ ಕ್ರಾಸ, ಚಿನ್ಮಯ ಆಸ್ಪತ್ರೆಯ ಎದುರು, ಮಹಾಲಕ್ಷ್ಮೀ ನಗರ, ಬಟವಾಡಿ, ತುಮಕೂರು. ಮೊಬೈಲ್ ಸಂಖ್ಯೆ 8867 352698 86600 8812